ಕೌನ್ಸಿಲಿಂಗ್ ಟೈಮಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿಬಿಡ್ತಾರೆ ಸರ್. ಈ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಒಂದಷ್ಟು ಕಾನ್ಸಂಟ್ರೇಟ್ ಕೊಡಬೇಕಾಗಿದ್ದ ವಿಷಯಗಳು ಯಾವುವು ಅಂತ ಒಂದಷ್ಟು ಜನಕ್ಕೆ ಈ ವಿಚಾರ ಬಗ್ಗೆ ಅಷ್ಟೊಂದಷ್ಟು ಗೊಂದಲ ಇರುತ್ತೆ, ಒಂದಷ್ಟು ಭಯ ಇರುತ್ತೆ. ಯಾವ ರೀತಿ ಆಗುತ್ತಪ್ಪ ಕೌನ್ಸಿಲಿಂಗ್ ಅನ್ನೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಕೌನ್ಸಿಲಿಂಗ್ನಲ್ಲಿ ಈಗ ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ. ಎಸ್. ಫಸ್ಟ್ ರೌಂಡ್ ಮಾರ್ಕ್ ರೌಂಡ್ ಅಂತಿದೆ. ಮಾರ್ಕ್ ರೌಂಡ್ನಲ್ಲಿ ಏನಾಗುತ್ತೆ, ನಾವು ಆಪ್ಷನ್ ಕೊಟ್ಟು ಎಂಟರ್ ಮಾಡಿದಾಗ ಆ ಆಪ್ಷನಲ್ಲಿ ಒಂದು ಇದು ಮಾರ್ಕ್ ರೌಂಡ್ನಲ್ಲಿ ನಿಮಗೆ ಏನು ಸಿಗ್ಬೋದು, ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದಿದೆ. ಮಾರ್ಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ವ್ಯತ್ಯಾಸ ಇರುತ್ತೆ, ಅಜಗಜಾಂತರ ವ್ಯತ್ಯಾಸ ಬರಲ್ಲ. ಯಾಕಂದರೆ ಕಟ್ ಆಫ್ ರ್ಯಾಂಕ್ಸ್ ಎಲ್ಲ ಇದ್ದೇ ಇರುತ್ತೆ. ಆ ಕಟ್ ಆಫ್ ರ್ಯಾಂಕ್ಸ್ ಪ್ರಕಾರ ನಿಮಗೆ ಸೀಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಸೀಟ್ ಸಿಗ್ತಾ ಹೋದಾಗ ದೆನ್ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ, ನಿಮಗೆ ಸರಿ ಅನಿಸಿಲ್ಲ, ಯು ಕ್ಯಾನ್ ವೆಯ್ಟ್. ಯು ನೀಡ್ ನಾಟ್ ಗೋ ಆ್ಯಂಡ್ ಇಮಿಡಿಯೇಟ್ಲಿ ಟೇಕ್ ಅಡ್ಮಿಷನ್ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡ್ಬೋದು, ನೆಕ್ಸ್ಟ್ ರೌಂಡ್ಗೆ ಓಡ್ಬೋದು. ಇಲ್ಲದ್ರೆ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದಿ ಸಿಸ್ಟಮ್. ನನಗೆ ಏನು ಬೇಡವೇ ಬೇಡ, ನಾನು BSc ಹೋಗ್ಬಿಡ್ತೀನಿ ಅಂತ. ಸೊ ನಿಮಗೆ ಬೇಸರ ಆಗೋದು ಬೇಕಾ ಇಲ್ಲ. ವೆದರ್ ವಿ ಹ್ಯಾವ್ ಟು ಟೇಕ್ 4-year ಕೋರ್ಸ್ ಆರ್ 3-year ಕೋರ್ಸ್. 4-year ಕೋರ್ಸ್ ಇದೆ, 3-year ಕೋರ್ಸ್ ಇದೆ. ಸೊ ನೀವು ಇಂಜಿನಿಯರಿಂಗ್ ಸೀಟ್ ಒಂದು ಕಾಲೇಜ್ನಲ್ಲಿ ಸಿಕ್ಕಿಲ್ಲ ಅಂದರೆ ಅದೇ ಕಾಲೇಜ್ ಇನ್ನೊಂದು BSc ಕೋರ್ಸ್ ರನ್ ಆಗ್ತಾ ಇರುತ್ತೆ. ಆ ಕಾಲೇಜ್ನಲ್ಲೇ ಹೋಗಿ ಸೇರ್ಕೊಳ್ಳಿ, ನಿಮ್ಮ ಕಾಲೇಜ್ ಸರಿ ಹೋಯ್ತಲ್ಲ. ಈಗ ಟೀಚರ್ಸು ಇಲ್ಲಿ ಪಾಠ ಮಾಡೋರು ಅಲ್ಲಿ BScಗೂ ಅದೇ ಪಾಠ ಮಾಡ್ತಾರೆ, BCAಗೂ ಅದೇ ಥರ ಟೀಚರ್ಸ್ ಇರ್ತಾರೆ. ಸೊ ಉದ್ಯೋಗ, ಎಂಪ್ಲಾಯ್ಮೆಂಟ್ ದೃಷ್ಟಿ, ಕ್ಯಾಂಪಸ್ ಸೆಲೆಕ್ಷನ್ನೇ ನಿಮಗೆ ಉದ್ದೇಶ ಇದ್ದರೆ ಅದೇ ಕಾಲೇಜ್ ಸೇರಬೇಕಂದ್ರೆ BE ಸಿಕ್ಕಿಲ್ಲ ಆ ಕಾಲೇಜ್ ಅಂದರೆ BSc ಸೇರ್ಕೊಳ್ಳಿ ಅದೇ ಕಾಲೇಜಲ್ಲಿ. BSc ಸಿಕ್ಕಿಲ್ಲ ಅಂದರೆ ದೆನ್ ಗೋ ಟು ಅದರ್ ಕಾಲೇಜ್. ಸೊ ಇಲ್ಲಿ ನಿಮಗೆ ಕಾಲೇಜು ಇಂಪಾರ್ಟೆಂಟಾ, ವಿಷಯ ಇಂಪಾರ್ಟೆಂಟಾ, ಉದ್ಯೋಗ ಇಂಪಾರ್ಟೆಂಟಾ? 3 ಪ್ರಶ್ನೆಗಳಿದೆ. ಖಂಡಿತ. ಕಾಲೇಜು, ವಿಷಯ, ಉದ್ಯೋಗ. ಸೊ ಕಾಲೇಜು ಬಗ್ಗೆ ನಾನು ಹೇಳಬೇಕಂದ್ರೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಟೀಚರ್ಸು ಭಾಳ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ಬಟ್ ಖಾಸಗಿ ಕಾಲೇಜ್ನಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ. ಯಂಗ್ಸ್ಟರ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್ ಯಾವ್ದು ಬೆಟ್ರು? ಎರಡೂ ಚೆನ್ನಾಗಿದೆ. ಯಂಗ್ಸ್ಟರ್ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಯಂಗ್ಸ್ಟರ್ಸೇ ಬೇಕು. ನಾವೆಲ್ಲ ಡಿಸ್ಟಿಂಗ್ವಿಶ್ಡ್ ಯಂಗ್ಸ್ಟರ್ಸೇ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಆ ಏಜ್ನಲ್ಲೇ ಪ್ರಯತ್ನ ಮಾಡಿ ಆ ಟೀಚರ್ಸು ಚೆನ್ನಾಗಿದ್ದರೆ ಆ ಕಾಲೇಜು ಚೆನ್ನಾಗೇ ಇದೆ. ಸೊ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ಅಂತ ಬಿಡಬೇಡ. ಎಕ್ಸ್ಪೀರಿಯನ್ಸ್ ಇದ್ದರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಇವರೆಲ್ಲ ಎಕ್ಸ್ಪೀರಿಯನ್ಸು, ಇವರು ಏನು ಚೆನ್ನಾಗಿ ಪಾಠ ಮಾಡ್ತಾರೆ, ಇವ್ರಿಗೆ ಹೊಸದು ಸಬ್ಜೆಕ್ಟ್ ವಿಷಯಗಳು ಗೊತ್ತಿದ ಇಲ್ಲ. ಈಗ ನಾನು 70 ವರ್ಷ, ನನಗೆ ವಿಷಯ ಚೆನ್ನಾಗೇ ಗೊತ್ತಿದೆ, ಯಂಗ್ಸ್ಟರ್ಸ್ಗಿಂತ ಚೆನ್ನಾಗಿ ಗೊತ್ತಿದೆ, ಈಗಲೂ ಸಂಶೋಧನೆ ಮಾಡ್ತಾ ಇದ್ದೀನಿ. ಸೊ ಅಂದರೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್, ಯಂಗ್ಸ್ಟರ್ಸ್ ಆಲ್ಸೋ ಕೌಂಟ್. ಸೊ ಅದರಲ್ಲಿ ಏನು ವ್ಯತ್ಯಾಸ ಬರಲ್ಲ. ಕ್ವಶನ್ ಆಫ್ ಅದ್ನಲ್ಲಿ ವ್ಯತ್ಯಾಸ ಬಂದಿಲ್ಲ ಅಂದರೆ ಇನ್ನು ಯಾವ ಥರ ವ್ಯತ್ಯಾಸ ನೋಡಬೇಕು? ನಿಮ್ಮ ಪ್ರಯತ್ನ ಇದಾ ಓದೋದ್ನಲ್ಲಿ. ಕಾಲೇಜ್ ಯಾವುದೋ ಒಂದು ಸಣ್ಣ ನಿಮಗೆ ಒಂದು ಕಾಲೇಜ್ ಸಿಗದೆ ಇನ್ನೊಂದು ಕಾಲೇಜು ಲೋವರ್ ರಿಂಗ್ ಕಾಲೇಜ್ ಸಿಕ್ಬಿಡ್ತು, ಬೇಸರ ಆಗೋದು ಬೇಡ. ಬಿಕಾಸ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ಸ್ಕಿಲ್. ಕೌಶಲ್ಯ ಪಡೆಯೋದು ನೀನೇ, ಓದಬೇಕಂದ್ರೆ ನೀನೇ. ಈಗ ಟೀಚರು ಬೇಕಾಗೇ ಇಲ್ಲ, ಅವಶ್ಯಕತೆ ಇಲ್ಲ. ಆ ಥರ ಸಿಸ್ಟಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ನೀನು ಯಾವುದನ್ನ ಕೀವರ್ಡ್ ಟೈಪ್ ಮಾಡಿದ್ರೆ ಟೀಚರ್ ಹೇಳೋ ಕೊಡೋಕ್ಕಿಂತ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಹಿತಿ ಕೊಡುತ್ತೆ. ಬಟ್ ಮಾಹಿತಿ ಇದೆ, ಡಾಟಾ ಇದೆ, ಅದನ್ನು ನಾಲೆಜಾಗಿ ಕನ್ವರ್ಟ್ ಮಾಡೋಕ್ಕೆ ಸೊ ನಾವು ಫ್ಯಾಕಲ್ಟಿ, ಟೀಚರ್ಸು, ಅಧ್ಯಾಪಕರು ಇರ್ತಾರೆ. ದೇ ವಿಲ್ ಗಿವ್ ಸಮ್ ಡೈರೆಕ್ಷನ್. ಸೊ ಟೀಚರ್ಸು ಎಕ್ಸ್ಪೀರಿಯನ್ಸ್ಡಾ ಯಂಗ್ಸ್ಟರ್ಸ ಪ್ರಶ್ನೆ ಬರಲ್ಲ. ನೀವು ಆಸಕ್ತಿ ತೋರಿಸ್ತಾ ಇದ್ದೀರಾ, ಯಾವ ಕಾಲೇಜ್ ಸೇರ್ತಾ ಇದ್ದೀರಾ, ಆ ಕಾಲೇಜಲ್ಲಿ ನಿಮ್ಮ ಪ್ಯಾಷನೇಟ್, ಯು ಶುಡ್ ಬಿ ಪ್ಯಾಷನೇಟ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ಅಂದರೆ ಆ ಪ್ಯಾಷನ್ ಇರಲಿಲ್ಲ ಅಂದರೆ ನೀನು ಯಾವ ಕಾಲೇಜ್ ಸೇರಿದ್ರೂ ಅದರಿಗೆ ಕೆಲಸ ಸಿಕ್ಕಲ್ಲ. ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ, ಡಿಗ್ರಿ ಆ್ಯಂಡ್ ಉದ್ಯೋಗಕ್ಕೆ ರಿಲೇಷನ್ ಇಲ್ಲ. ಈಗ ನೀವು ಒಳ್ಳೆ ಕಾಲೇಜಲ್ಲಿ ಹೋಗ್ಬಿಡ್ಬೋದು. ನೀನು ಕೌಶಲ್ಯ ಇರಲಿಲ್ಲ, ನಿನಗೆ ಸ್ಕಿಲ್ ಇರಲಿಲ್ಲ ಅಂದರೆ ಒಂದು ಓಕೆ ಕೆಲಸ ಸಿಕ್ಬಿಡುತ್ತೆ, ಆ ಕೆಲಸ ಕಳ್ಕೊಂಡು ಬಿಡ್ತೀರ. ನೀವು ಸರಿಯಾಗಿ ಪಾಠ ಓದಿಲ್ಲ ಅಂದರೆ ನೀವು ಸ್ವಲ್ಪ ದಿವಸ ಒಂದು 6 ತಿಂಗಳಿಗೆ ತೆಗೆದಾಕ್ಬಿಡ್ತಾರೆ ಕೆಲಸದಿಂದ. ಸೊ ಮೈ ಕ್ವಶನ್ ಇಸ್, ಯಾವುದೇ ಕಾಲೇಜ್ ಹೋದ್ರೂ ನಿಮ್ಮ ಇದು ಆಸಕ್ತಿ ಇರಬೇಕು, ಸಬ್ಜೆಕ್ಟ್ ಓದಬೇಕು, ತಿಳ್ಕೊಳ್ಬೇಕು, ಕೌಶಲ್ಯ ಪಡಿಬೇಕು. ಆಮೇಲೆ ಗುಡ್ ಕಾಲೇಜ್ ವಿಲ್ ಆಲ್ಸೋ ಗಿವ್ ಯು ಎಂಪ್ಲಾಯ್ಮೆಂಟ್, ಉದ್ಯೋಗ. ಅಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಸಿಗುತ್ತೆ. ಬಟ್ ಕಂಪ್ಯೂಟರ್ ಸೈನ್ಸ್ನಲ್ಲಿ
ನೀವು ಎಲ್ಲಿ ಹೋದ್ರೂ ಕೆಲಸ ಸಿಗುತ್ತೆ. ಕ್ಯಾಂಪಸ್ ಇಲ್ಲ, ಆನ್ಲೈನ್ ಆಫ್ಲೈನ್ ಡಿಗ್ರಿ ಪಡೆದ ಮೇಲೆ ನೀವು ಏನನ್ನ ಅಡಿಷ್ನಲ್ ಕೋರ್ಸಸ್ ಎಲ್ಲ ತೆಗೆದುಬಿಟ್ಟಿದ್ರೆ, ನೀವು ಪಡೆದಿದ್ರೆ ಅದರಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅಡಿಷ್ನಲ್ ಕೋರ್ಸಸ್ಸು, ದ್ಯಾಟ್ ವಿಲ್ ಗಿವ್ ಯು ಎ ಬೆಟರ್ ಜಾಬ್ ದ್ಯಾನ್ ದಿ ಆನ್ ಕ್ಯಾಂಪಸ್ ಜಾಬ್. ಸೊ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿ ಅಡಿಷ್ನಲ್ ಕೋರ್ಸಸ್ ವಿಚ್ ಯು ಗೋಯಿಂಗ್ ಟು ಸ್ಟಡಿ ಇನ್ ದ ಕಾಲೇಜ್ ಟೈಮ್, ಅದು 18 ವರ್ಷದಿಂದ 22 ವರ್ಷ, ದಿಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಪೀರಿಯಡ್, ದಿಸ್ ದ ಮೋಸ್ಟ್ ಕನ್ಸ್ಟ್ರಕ್ಟಿವ್ ಪೀರಿಯಡ್. ನೀವು ಎಷ್ಟು ಸಮಯ ಕೊಡ್ತೀರಾ, ಅದು ಕರೆಕ್ಟಾಗಿ ಸಮಯ ಕೊಡ್ತೀರಾ, ದ್ಯಾಟ್ ವಿಲ್ ಲೀಡ್ ಯು ಟು ಎ ಗುಡ್ ಜಾಬ್, ದ್ಯಾಟ್ ವಿಲ್ ಲೀಡ್ ಯು ಟು ಸಕ್ಸಸ್. ಕಾಲೇಜು ಒಂದು ಕಡೆ ನಿಮಗೆ ಉದ್ಯೋಗ ಕೊಟ್ಟರೆ, ಕ್ಯಾಂಪಸ್ ಇಂಟರ್ವ್ಯೂ ಕೊಟ್ಟರೆ, ಒಳ್ಳೆ ಟೀಚರ್ಸ್ ಇದ್ದರೆ ಅದು ಉನ್ನತ ಸ್ಥಾನದಲ್ಲಿ, ಅದು ಅಡಿಷನ್. ಬಟ್ ನಿಮ್ಮ ಪ್ರಯತ್ನ 90%. ಯು ಶುಡ್ ಪರ್ಸ್ಪೈರ್ ಫಾರ್ 90%. 10% ಕಾಲೇಜು, ಸ್ಟೇಟಸ್ಸು, ಉದ್ಯೋಗ ಇದೆಲ್ಲ ಬರುತ್ತೆ. ಸೊ ನಾನು 3 ವಿಷಯ ಹೇಳಿದೆ. ಒಂದು ಕಾಲೇಜು, ಒಂದು ವಿಷಯ ಉದ್ಯೋಗ ಬಂದಾಗ ನಿಮ್ಮ ಇದು ಯಾವ ಥರ ಜೋಡಿಸ್ಕೊಳ್ತೀರಾ? ಕಾಲೇಜಿಗೆ ಓಕೆ, ಐ ಆಮ್ ಇನ್ ಎ ಗ್ರೇಟ್ ಕಾಲೇಜ್, ಐ ಆಮ್ ಇನ್ ದ ಫಸ್ಟ್ ಕಾಲೇಜ್, ಐ ಆಮ್ ಇನ್ ದ ಬೆಸ್ಟ್ ಕಾಲೇಜ್, ಐ ಆಮ್ ಇನ್ UVC, RVC, BMS, ರಾಮಯ್ಯ ಕಾಲೇಜ್ ಎಲ್ಲ ಹೇಳ್ಬಿಡ್ತೀರಾ. PSC IT ಎಲ್ಲ ಕಾಲೇಜಸ್ ಹೇಳ್ಬಿಡ್ತೀರಾ. ಬಟ್ ಓದಿದ್ದೀರಾ, ಕಲ್ತ್ಕೊಂಡಿದ್ದೀರಾ, ಕೌಶಲ್ಯ ಪಡೆದಿದ್ದೀರಾ, ಇದು ಇಲ್ಲ ಅಂದರೆ ಆ ಡಿಗ್ರಿಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧವೇ ಇರಲ್ಲ. ಸೊ ಯು ಶುಡ್ ಬಿ ಫಸ್ಟ್ ಉದ್ಯೋಗ ಆಧಾರಿತ ಶಿಕ್ಷಣ ಪಡಿಬೇಕು. ಉದ್ಯೋಗ ಆಧಾರಿತ, ಕೌಶಲ್ಯ ಆಧಾರಿತ ಶಿಕ್ಷಣ ಎಲ್ಲಿ ಬರುತ್ತೆ? ಒಂದು ಭಾಗ ಟೀಚರ್ ಅಂದರೆ, ಇನ್ನೊಂದು ಟೆಕ್ನಾಲಜಿ. ಟೆಕ್ನಾಲಜಿ ಇಸ್ ಅವೈಲಬಲ್ ನಾವು. Teachers are guiding force, but technology gives you additional force. And ಸ್ವಂತ ಪ್ರಯತ್ನ, ಸ್ವಂತ ಪ್ರೇರಣೆ, self inspiration, self perspiration, inspiration and perspiration. Teacher can inspire, but you have to perspire. So college, good. ಅದು ಒಂಥರ ಒಂಥರ ಕ್ರೌನ್ ಥರ ಕೊಡುತ್ತೆ. ಎಲ್ಲರಿಗೂ ಹೇಳ್ಕೊಳಕ್ಕೆ, ಯಾವ ಕಾಲೇಜ್ ಓದ್ತಾ ಇದೆಯಾ, ಆ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇರೊಬ್ಬರಿಗೆ ಹೇಳ್ಕೊಳಕ್ಕಾಗುತ್ತೆ. ಬಟ್ ನಿನ್ನ ಪ್ರಯತ್ನ ಏನಿದೆ?